ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ನಾನು ಈ ದಿನ ಹುಣಸೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಹುಣಸೆಕಾಯಿ. ನಾನಿನ್ನು ಹುಣಸೆಕಾಯಿನ ಹತ್ರ ಅರ್ಧ kg ಅಷ್ಟು ಇಟ್ಕೊಂಡಿದ್ದೀನಿ. ಸುಮಾರಾಗಿ ನೋಡಿ ಈ ಸೈಜಿಂದು ಒಂದು 15 ಪೀಸು ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 25, ಈ ಸೈಜಿಂದು ತುಂಬ ಖಾರ ಇರೋ ಮೆಣಸಿನ್ಕಾಯಿನೇ ಬಳಸಿದ್ದೀನಿ. ಮೆಂತ್ಯ ಕಾಳು 3/4 ಟೇಬಲ್ ಸ್ಪೂನು, ಜೀರಿಗೆ 3/4 ಟೇಬಲ್ ಸ್ಪೂನು, ಉಪ್ಪು 1.5 ಟೇಬಲ್ ಸ್ಪೂನು. ಆ್ಯಕ್ಚುಲಿ ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹುಣಸೆಕಾಯಿಯ ಹುಳಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀರು 2 ಕಪ್ಪು ಇಟ್ಕೊಂಡಿದ್ದೀನಿ, ನೋಡ್ಕೊಂಡು ಹಾಕೊಳ್ಳೋಣ. ಎಣ್ಣೆ 2 ಟೇಬಲ್ ಸ್ಪೂನ್. ಇಂಗು ನಾನಿಲ್ಲಿ 1 ಟೀ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ನೀವು ಇಂಗಿನ ತೀಕ್ಷ್ಣತೆ ನೋಡಿ ಬಳಸ್ಕೊಳ್ಳಿ. ಇದು ಸಾಧಾರಣವಾಗಿದೆ, ಅದರಿಂದ ನಾನು 1 ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ. ಸಾಸಿವೆ 1 ಟೀ ಸ್ಪೂನ್. ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿಕೊಳ್ಳಿ ಅಥವಾ ನೀವು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳಿ. ಹುಣಸೆಕಾಯಿನ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಇದರ ನಾರೆಲ್ಲ ತೆಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈ ಹುಣಸೆಕಾಯಿ ಸಿಪ್ಪೆ ಅಥವಾ ಬೀಜ ತೆಗಿಬೇಕಾದ ಅಗತ್ಯ ಏನೂ ಇಲ್ಲ. ಎಲ್ಲ ಹುಣಸೆಕಾಯಿ ಬಿಡಿಸ್ಕೊಂಡ್ಮೇಲೆ ನೀರು ಹಾಕಿಬಿಟ್ಟು ಬೇಯಲಿಕ್ಕಿಡಿ. ಈ ಹುಣಸೆಕಾಯಿನ ಮೇಲೆ ಕೆಳಗೆ ಮಾಡಿ ಮೀಡಿಯಂ ಊರಿನಲ್ಲಿಟ್ಟು ಬೇಯಿಸಿ. ಹುಣಸೆಕಾಯಿ ಬೆಂದಿದೆಯಾ ನೋಡೋಣ. ನೋಡಿ, ಮೆತ್ತಗೆ ಬೆಂದಿದೆ. ಸುಮಾರಾಗಿ ಒಂದು 10 ನಿಮಿಷ ಬೇಯಲಿಕ್ಕೆ ಇಟ್ಟಿದ್ದೀನಿ ನಾನು. ಈಗ ಸ್ವಿಚ್ ಆಫ್ ಮಾಡೋಣ. ಒಂದು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ ಮೆಂತ್ಯ ಹಾಕಿ ಹುರಿಬೇಕು. ಈಗ ನೋಡಿ, ಮೆಂತ್ಯ ನಾನು ಪಟಪಟನ ಶುರು ಆಗ್ತಾ ಇದೆ. ತಕ್ಷಣಕ್ಕೆ ಈ ಜೀರಿಗೆ ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ. ಇಲ್ಲ ನೀವು ಮೆಂತ್ಯ ಮತ್ತು ಜೀರಿಗೆನ ಬೇರೆ ಬೇರೆ ಹುರಿದ್ರೂ ಕೂಡ ಆಗತ್ತೆ. ಈಗ ನೋಡಿ, ಮೆಂತ್ಯ ಪಟಪಟ ಆಗೋದು ನಿಂತಿದೆ. ಅಷ್ಟೊತ್ತಿಗೆ ಆ ಜೀರಿಗೆ ಕೂಡ ಆಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ಈ ಮೆಂತ್ಯ ಮತ್ತು ಜೀರಿಗೆ ಸ್ವಲ್ಪ ಬೆಚ್ಚಗಿದ್ದಂತೆ ಇದನ್ನು ಸ್ವಲ್ಪನೇ ಕುಟಾಣಿಗೆ ಹಾಕ್ಕೊಂಡು ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಳಿ. ಇಲ್ಲ ನೀವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಕೂಡ ಪುಡಿ ಮಾಡ್ಕೋಬೋದು. ಹುಣಸೆಕಾಯಿ ಬೇಯಿಸಿದ್ದು ತಣ್ಣಗಾದ್ಮೇಲೆ ಇದನ್ನು ಹೇಗೆ ಕಿವುಚಿಬಿಟ್ಟು ಬೀಜ ಮತ್ತು ಸಿಪ್ಪೆನ ತೆಕ್ಕೊಳ್ಳಿ. ಈ ಸಿಪ್ಪೆ ಬೀಜನ ನೀವು ತೆಕ್ಕೊಂಡಿದ್ದಿಲ್ಲ, ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿರೋ ರಸನ ಕೂಡ ತೆಕ್ಕೊಳ್ಳಿ. ಈ ಸಿಪ್ಪೆ ಬೀಜಕ್ಕೆ ನೀರು ಹಾಕಿ ಹಿಂಡಿದ ಮೇಲೆ ಇದನ್ನು ತೆಗೆದುಬಿಡಿ, ಉಪಯೋಗಿಸ್ಬೇಡಿ. ಈ ಪಾತ್ರೆಯಲ್ಲಿ ನೀವು ಹಿಂಡಿ ತೆಕ್ಕೊಂಡಿರ್ತಿರಲ್ಲ, ಅದರಲ್ಲಿ ಸ್ವಲ್ಪ ಸಿಪ್ಪೆ ಅಂಶ ಇರುತ್ತೆ. ಅದರಿಂದ ನೀವು ಅದನ್ನು ಸೋಸ್ಬಿಟ್ಟು ತೆಕ್ಕೊಳ್ಳಿ. ಹೀಗೆ ಚೆನ್ನಾಗಿ ಸೋಸ್ಬಿಟ್ಟು ಇದ್ರ ಚರಟೆ ಎಲ್ಲ ತೆಕ್ಕೊಂಬಿಡಿ. ಈ ರಸಕ್ಕೆ ಉಪ್ಪು ಹಾಗೆ ಜೀರಿಗೆ ಮೆಂತ್ಯನ ಕುಟ್ಟಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಬಾಣಲೆನ ಕಾಯ್ಲಿಕ್ಕಿಡಿ. ಅದಕ್ಕೆ ಎಣ್ಣೆ ಹಾಕಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಪಟಪಟ ಅನ್ನಕ್ಕೆ ಶುರು ಆದಮೇಲೆ ಜೀರಿಗೆ, ಹಾಗೆ ಜೀರಿಗೆನೂ ಆದ ತಕ್ಷಣ ಹಸಿಮೆಣಸಿನ್ಕಾಯಿ ಹಾಕಿ. ಹಸಿಮೆಣಸಿನ್ಕಾಯಿನ ಸ್ವಲ್ಪ ಹೀಗೆ ಫ್ರೈ ಮಾಡಿ, ಹಸಿ ವಾಸನೆ ಹೋಗಬೇಕು. ನಾನೀಗ ಹಸಿಮೆಣಸಿನ್ಕಾಯಿನ ಸುಮಾರು 3-4 ನಿಮಿಷ ಹೀಗೆ ಫ್ರೈ ಮಾಡಿದ್ದೀನಿ. ಈಗ ಇಂಗು ಹಾಕೋಣ. ಇಂಗು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ. ಒಗ್ಗರಣೆ ಈ ಹುಣಸೆಕಾಯಿ ರಸಕ್ಕೆ ಹಾಕಿದರೆ ಹುಣಸೆಕಾಯಿದು ಬೇಯಿಸಿದ ಗೊಜ್ಜು ರೆಡಿ ಆಗುತ್ತೆ. ಹುಣಸೆಕಾಯಿ ಹುಳಿ ಮೇಲೆ ನೀವು ಹಾಕೋ ಉಪ್ಪು ಮತ್ತು ಖಾರ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಹೆಚ್ಚು ಕಮ್ಮಿ ನೋಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಈ ಗೊಜ್ಜನ್ನು ಅನ್ನದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ದೋಸೆ, ಚಪಾತಿ, ರೊಟ್ಟಿ ಕೂಡ ನೀವು ಉಪಯೋಗಿಸ್ಕೋಬೋದು. ಈ ಹುಣಸೆಕಾಯಿ ಗೊಜ್ಜನ್ನು ನೀವು ಹೊರಗಡೆ ಅಂದರೆ 2 ದಿನ ಇಟ್ಕೋಬೋದು. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ಆರಾಮಾಗಿ ಇಟ್ಕೋಬೋದು. ನಾನು ಹಿಂದೆ ವಿಡಿಯೋದಲ್ಲಿ ಮಾವಿನಕಾಯಿ ಬೇಯಿಸಿದ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಆ್ಯಕ್ಚುಲಿ ಹುಣಸೆಕಾಯಿ ಬೇಯಿಸಿದ ಗೊಜ್ಜನ್ನು ಕೂಡ ಅದೇ ಪ್ರೊಸೀಜರ್ನಲ್ಲೇ ಮಾಡೋದು. ನೋಡಿದ್ರಲ್ವಾ ಹುಣಸೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಹುಣಸೆಕಾಯಿ ಗೊಜ್ಜನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ.